ಭಕ್ತರೆ ಸಾಗುವ ದೇವರ ಸನ್ನಿಧಿಗೆ, ಅನುಪಮ ಕ್ರಿಸ್ತನ ಪ್ರೇಮ ಶ್ರೀ ಬಲಿಗೆ. ಭಕ್ತರೆ ಸಾಗುವ ದೇವರ ಸನ್ನಿಧಿಗೆ, ಅನುಪಮ ಕ್ರಿಸ್ತನ ಪ್ರೇಮ ಶ್ರೀ ಬಲಿಗೆ. ಪಡೆಯುವ ಮುಕ್ತಿಯ ನಮ್ಮ ಬಾಳಿಗೆ, ಜಗತ್ತಿಗೆ ಆಗುವ ಕ್ರಿಸ್ತನ ಚಿರದೀವಿಗೆ. ಭಕ್ತರೆ ಸಾಗುವ ದೇವರ ಸನ್ನಿಧಿಗೆ, ಅನುಪಮ ಕ್ರಿಸ್ತನ ಪ್ರೇಮ ಶ್ರೀ ಬಲಿಗೆ. ಕ್ರಿಸ್ತರು ನಮ್ಮನು ಸಂಧಿಸುವ ಈ ಬಲಿಯು, ಆಗಲಿ ಸತತವು ಎಲ್ಲರ ಬಾಳಿಗೆ ಮುಕ್ತಿಯು. ದೇವವಾಕ್ಯವಾಲಿಸಿ ಮೌನದಿ ಪಾಲಿಸಿ, ಅದರಂತೆ ಜೀವಿಸಿ ವಿಶ್ವಾಸವ ಬೆಳೆಸಿ, ನವಜೀವಿಗಳಾಗೋಣ, ಹೊಸ ಬಾಂಧವ್ಯ ಬೆಸೆಯೋಣ, ಸುತ್ತಮುತ್ತ ಕ್ರಿಸ್ತರ ಪ್ರೀತಿಯ ಹಂಚೋಣ. ನವಜೀವಿಗಳಾಗೋಣ, ಹೊಸ ಬಾಂಧವ್ಯ ಬೆಸೆಯೋಣ, ಸುತ್ತಮುತ್ತ ಕ್ರಿಸ್ತರ ಪ್ರೀತಿಯ ಹಂಚೋಣ. ಭಕ್ತರೆ ಸಾಗುವ ದೇವರ ಸನ್ನಿಧಿಗೆ, ಅನುಪಮ ಕ್ರಿಸ್ತನ ಪ್ರೇಮ ಶ್ರೀ ಬಲಿಗೆ. ಪಿತನ ಮತ್ತು ಸುತರ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮನ ನಿನ್ನತಿಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಹೊರಗಿನ ಸಹೋದರ ಮತ್ತು ಸಹೋದರಿಯರೇ, ಯೇಸು ನಾವೆಲ್ಲರೂ ಕೂಡ ಸ್ವರ್ಗ ಸಾಮ್ರಾಜ್ಯವನ್ನ ಗ್ರಹಿಸಬೇಕು, ಅರ್ಥ ಮಾಡಿಕೊಳ್ಳಬೇಕು ಎನ್ನುವಂತಹ ಬಯಕೆಯಿಂದ ಅವರು ನಮಗೆ ಸ್ವರ್ಗ ಸಾಮ್ರಾಜ್ಯದ ತಿರುಳನ್ನ, ಸತ್ವವನ್ನ ನಮಗೆ ಸಾಮರ್ಥ್ಯ ರೂಪದಲ್ಲಿ ನಮಗೆ ಹೇಳ್ತಾರೆ. ಈ ಸಾಮರ್ಥ್ಯ ಒಂದು ರೂಪ, ಕಥೆಯ ರೂಪ. ಈ ಕಥೆಯಲ್ಲಿ ಒಂದು ಮೌಲ್ಯವಿರುತ್ತದೆ, ಒಂದು ಸಂದೇಶವಿರುತ್ತದೆ. ಆ ಸಂದೇಶ ನಮ್ಮ ವಾಸ್ತವ ಜೀವನಕ್ಕೆ ಅತಿ ಹತ್ತಿರವಾದಂತಹ ಒಂದು ಸಂದೇಶವಾಗಿದೆ. ಆದುದರಿಂದ ಇಂದು ವಿಶೇಷವಾಗಿ ನಾವು ಅದೇ ಸ್ವರ್ಗ ಸಾಮ್ರಾಜ್ಯದ ಸಾಮರ್ಥ್ಯನ್ನ ಕೇಳುವಾಗ, ದೇವರು ನಮಗೆ ಆ ಸಾಮರ್ಥ್ಯ ರೂಪದಲ್ಲಿ ನಮ್ಮ ಜೀವನಕ್ಕೆ ಆಗಮಿಸಲಿದ್ದಾರೆ. ನಾವು ಆ ಸ್ವರ್ಗ ಸಾಮ್ರಾಜ್ಯವನ್ನು ಅರಿತುಕೊಳ್ಳಬೇಕು. ಆ ಸ್ವರ್ಗ ಸಾಮ್ರಾಜ್ಯವನ್ನು ಅರಿತು ನಾವು ಅದರಂತೆ ಜೀವಿಸುವಂತವರಾಗಬೇಕು ಎಂಬಂತಹ ಕರೆಯನ್ನ ನಮಗೆಲ್ಲರಿಗೂ ಕೂಡ ಇಂದಿನ ಈ ಸಾಮರ್ಥ್ಯ ನೀಡುತ್ತದೆ. ಆದುದರಿಂದ ಈ ದಿನ ಬಲಿಪೂಜೆಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಭಾಗವಹಿಸುವಾಗ
ಭಗವಂತನಲ್ಲಿ ನಮ್ಮೆಲ್ಲರ ಕೋರಿಕೆಗಳನ್ನ ಪ್ರಾರ್ಥನೆಗಳನ್ನ ಸಮರ್ಪಿಸೋಣ. ಅದೇ ರೀತಿ ಈ ದಿವ್ಯ ಬಲಿ ಪೂಜೆಯಲ್ಲಿ ವಿಶೇಷವಾಗಿ ನಾನಾ ವಿಧದ ರೋಗಗಳಿಂದ ನರಳುತ್ತಿರುವಂತಹ ಸರ್ವರನ್ನ ದೇವರ ಸಾನ್ನಿಧ್ಯದಲ್ಲಿ ಸಮರ್ಪಿಸಿ ಭಗವಂತನಲ್ಲಿ ಬೇಡಿಕೊಳ್ಳೋಣ. ಅವರೆಲ್ಲರಿಗೂ ಕೂಡ ಸ್ವಸ್ಥತೆಯನ್ನ, ಸ್ವರ್ಗ ಸಾಮ್ರಾಜ್ಯವನ್ನು ನಿರೀಕ್ಷಿಸುವಂತಹ ಭಾಗ್ಯವನ್ನು ಅವರಿಗೆ ದಯಪಾಲಿಸಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ, ನಾವು ಮಾಡಿದಂಥ ತಪ್ಪುಗಳನ್ನು ದೇವರ ಮುಂದೆ ದೀನತೆಯಿಂದ ಒಪ್ಪಿಕೊಳ್ಳುತ್ತಾ ದಯಾಮಯ ದೇವರ ಕ್ಷಮಾಪಣೆಯನ್ನ ಬೇಡಿಕೊಂಡು ಈ ದಿವ್ಯ ಬಲಿ ಪೂಜೆಯಲ್ಲಿ ಶುದ್ಧ ಮನಸ್ಕರಾಗಿ ನಾವು ಭಾಗವಹಿಸೋಣ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತನೇ ದಯೆ ತೋರಿ, ಕ್ರಿಸ್ತನೇ ದಯೆ ತೋರಿ, ಕ್ರಿಸ್ತನೇ ದಯೆ ತೋರಿ, ಕ್ರಿಸ್ತನೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಸ್ವರ್ಗದಿ ಸರ್ವೇಶ್ವರನಿಗೆ ಮಹಿಮೆ, 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 ಮಹಿಮೆ. ಭುವಿಯಲ್ಲಿ ಸುಮನಸ್ಕ ಮನುಜಗೆ ಶಾಂತಿ, 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 ಶಾಂತಿ. ಕರ್ತದೇವರೇ, ಸ್ವರ್ಗರಾಜರೇ, ಸರ್ವಶಕ್ತರೇ, ಪ್ರೇಮಮೂರ್ತಿಯೇ, ನಿಮ್ಮ ಮಹಿಮೆಯು ಸರ್ವಶ್ರೇಷ್ಠವು. ಗಡಿ ಸ್ತುತಿಪೆವು, ಮಣಿದು ಪಾಡೆವು. ಸ್ವರ್ಗದಿ ಸರ್ವೇಶ್ವರನಿಗೆ ಮಹಿಮೆ, 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 ಮಹಿಮೆ. ಭುವಿಯಲ್ಲಿ ಸುಮನಸ್ಕ ಮನುಜಗೆ ಶಾಂತಿ, 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 ಶಾಂತಿ. ತಂದೆ ದೇವರ ಏಕಪುತ್ರರೇ, ಪರಮ ಪೂಜ್ಯರೇ, ಯೇಸು ಕ್ರಿಸ್ತರೇ, ಮುಕ್ತಿದಾತರೇ, ಕರುಣಾಮೂರ್ತಿಯೇ, ಗಾಲಿ ಸೆಂಬಯ ದೀನ ಪ್ರಾರ್ಥನೆ. ಸ್ವರ್ಗದಿ ಸರ್ವೇಶ್ವರನಿಗೆ ಮಹಿಮೆ, 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 ಮಹಿಮೆ. ಭುವಿಯಲ್ಲಿ ಸುಮನಸ್ಕ ಮನುಜಗೆ ಶಾಂತಿ, 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 ಶಾಂತಿ. ವೇತನ ಕೂಡಿಯೇ ಜಗವ ಪಾಲಿಪ ಸ್ವಾಮಿ ಯೇಸುವೇ, ಕರುಣೆ ತೋರಿರಿ. ಪರಮಾಶುದ್ಧರೇ, ಏಕಕರ್ತರೇ, ನೀವೇ ಶ್ರೇಷ್ಠರು, ಸರ್ವಶ್ರೇಷ್ಠರು. ಸ್ವರ್ಗದಿ ಸರ್ವೇಶ್ವರನಿಗೆ ಮಹಿಮೆ, 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 ಮಹಿಮೆ. ಭುವಿಯಲ್ಲಿ ಸುಮನಸ್ಕ ಮನುಜಗೆ ಶಾಂತಿ, 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 ಶಾಂತಿ. ವೇತನ ಸನಿಗದಿ ಮಹಿಮೆ ಹೊಂದಿಹ ಪಾವನಾತ್ಮನ ಜೊತೆಗೆ ಬಾಳುವ ಸ್ವಾಮಿ ಯೇಸುವೆ, ನಿಮಗೆ ವಂದನೆ. ಸ್ವಾಮಿ ಯೇಸುವೆ, ನಿಮಗೆ ವಂದನೆ. ಸ್ವರ್ಗದಿ ಸರ್ವೇಶ್ವರನಿಗೆ ಮಹಿಮೆ, 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 ಮಹಿಮೆ. ಭುವಿಯಲ್ಲಿ ಸುಮನಸ್ಕ ಮನುಜಗೆ ಶಾಂತಿ, 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 ಶಾಂತಿ. ಪ್ರಾರ್ಥಿಸೋಣ.
ದೇವರೇ ನಿಮ್ಮ ಸೇವಕರಿಗೆ ನೆರವು ನೀಡಿ ನಿಮ್ಮ ಕೃಪಾವಾದ ಕೊಡುಗೆಗಳನ್ನು ಅವರಲ್ಲಿ ದಯೆಯಿಂದ ಹೆಚ್ಚಿಸಿ ಇವರು ವಿಶ್ವಾಸ, ನಂಬಿಕೆ ಮತ್ತು ಪ್ರೀತಿಯನ್ನು ಉತ್ಸಾಹಭರಿತರಾಗಿ ನಿಮ್ಮ ಆಜ್ಞೆಗಳನ್ನು ಪಾಲಿಸುವುದರಲ್ಲಿ ಸದಾ ಜಾಗೃತರಾಗಿರುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮೈಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ ಸುಜ್ಞಾನ ಕಾಂಡ ಗ್ರಂಥದಿಂದ ವಾಚನ. ಸರ್ವ ಜನರ ಸುಖ ಕೋರುವ ದೇವರು ನೀವಲ್ಲದೆ ಇನ್ನಾರೂ ಇಲ್ಲ. ನೀವು ವಿಧಿಸಿದ ದಂಡನೆ ಅನ್ಯಾಯವಲ್ಲ ಎಂದು ನೀವು ತೋರಿಸಬೇಕಾಗಿಲ್ಲ. ನಿಮ್ಮ ಶಕ್ತಿಯೇ ನ್ಯಾಯ ನೀತಿಗೆ ಆಧಾರ. ನಿಮ್ಮ ಸಾರ್ವಭೌಮತ್ವವೇ ಎಲ್ಲ ಸಹನೆಗೆ ಮೂಲ ಕಾರಣ. ನೀವು ಸರ್ವಶಕ್ತರೆಂದು ಜನರು ನಂಬದಿರುವಾಗ ನೀವು ಶಕ್ತಿಯನ್ನು ತೋರಿಸುತ್ತೀರಿ. ಅದನ್ನು ಬಲ್ಲವರೊಂದಿಗೆ ವರ್ತಿಸುವಾಗ ಅವರ ಉದ್ದಟತನವನ್ನು ಖಂಡಿಸುತ್ತೀರಿ. ಶಕ್ತಿಯಲ್ಲಿ ನೀವೇ ಸಾರ್ವಭೌಮ ಎಂದೇ ತೀರ್ಪಿಡುತ್ತೀರಿ. ಸಾಮತೆಯಿಂದ ನಮ್ಮನ್ನಾಡುತ್ತೀರಿ. ಬಹುತಾಳ್ಮೆಯಿಂದ ನಿಮ್ಮ ಶಕ್ತಿ ನಿಮ್ಮಲ್ಲಿದೆ. ಇಚ್ಛಿಸಿದಾಗಲೆಲ್ಲ ಇಂಥ ಕಾರ್ಯಗಳಿಂದ ಸಜ್ಜನನು ಜನಪ್ರಿಯನಾಗಿರಲು ಕಲಿಸಿಕೊಟ್ಟಿರುವಿರಿ. ಪಾಪಗಳಿಗೆ ಪಶ್ಚಾತ್ತಾಪದ ಅವಕಾಶವಿತ್ತು ನಿಮ್ಮ ಮಕ್ಕಳನ್ನು ಭರವಸೆ ಉಳ್ಳವರಾಗಿಸಿದ್ದೀರಿ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ನೀನು ದಯಾವಂತನು, ಕ್ಷಮಿಸುವವನು. ಪ್ರಭು ನೀನು ದಯಾವಂತನು, ಕ್ಷಮಿಸುವವನು. ಪ್ರಭು ನೀನು ದಯಾವಂತನು, ಕ್ಷಮಿಸುವವನು. ಮೊರೆಯಿಡುವವರಿಗೆ ನೀನು ಕೃಪಾಪೂರ್ಣನು. ಕಿವಿಗೊಡು ಪ್ರಭು ನನ್ನ ಪ್ರಾರ್ಥನೆಗೆ, ನನ್ನ ವಿಜ್ಞಾಪನೆಗಳ ಕೋರಿಕೆಗೆ. ಪ್ರಭು ನೀನು ದಯಾವಂತನು, ಕ್ಷಮಿಸುವವನು. ಬರುವು ನೀನುಂಟು ಮಾಡಿದ ಸಕಲ ಜನಾಂಗಗಳು ನಿನ್ನ ನಾಮವನ್ನು ಗಣಪಡಿಸಲು ನಿನಗೆ ಅಡ್ಡ ಬೀಳಲು. ಪ್ರಭು ನೀನೊಬ್ಬನೇ ದೇವರು, ಅದ್ಭುತಶಾಲಿ ಮಹೋನ್ನತನು. ಪ್ರಭು ನೀನು ದಯಾವಂತನು, ಕ್ಷಮಿಸುವವನು. ಪ್ರಭು ನೀ ದಯಾಳು ದೇವಾ, ನೀ ಕರುಣಾಮೂರ್ತಿ, ಸಹನಶೀಲನು, ಸತ್ಯ ಸ್ವರೂಪಿ, ಪ್ರೇಮ ರೂಪಿ. ಕಟಾಕ್ಷ ಬಿಟ್ಟು ಕರುಣಿಸೆಮ್ಮನು. ಪ್ರಭು ನೀನು ದಯಾವಂತನು, ಕ್ಷಮಿಸುವವನು. ಎರಡನೆಯ ವಾಚನ
ಸಂತ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಪವಿತ್ರಾತ್ಮರು ಸಹ ನಮ್ಮ ದೌರ್ಬಲ್ಯದಲ್ಲಿ ನೆರವು ನೀಡುತ್ತಾರೆ. ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕು ಎಂಬುದನ್ನು ನಾವು ತಿಳಿಯಬಹುದು. ಪವಿತ್ರಾತ್ಮರೇ ಮಾತಿಗಟುಕದ ರೀತಿಯಲ್ಲಿ ಆತ್ಮ ಧ್ವನಿಯಿಂದ ನಮ್ಮ ಪರವಾಗಿ ದೇವರಲ್ಲಿ ವಿಜ್ಞಾಪಿಸುತ್ತಾರೆ. ಅಂತರಂಗಗಳನ್ನು ವೀಕ್ಷಿಸುವ ದೇವರು ಪವಿತ್ರಾತ್ಮರ ಇಂಗಿತವೇನೆಂದು ಬಲ್ಲರು. ಏಕೆಂದರೆ ದೇವರ ಚಿತ್ತದ ಪ್ರಕಾರವೇ ಪವಿತ್ರಾತ್ಮರು ದೇವ ಜನರಿಗಾಗಿ ಭಿನ್ನಯಿಸುತ್ತಾರೆ. ಪ್ರಭುವಿನ ವಾಕ್ಯವಿದು. Alleluia, 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 alleluia. ಸರ್ವೇಶ್ವರ ಅಪ್ಪಣೆಯಾಗಲಿ, ತಮ್ಮ ದಾಸ ಕಾದಿದ್ದಾನೆ. ನಿತ್ಯ ಜೀವ ನುಡಿಯುವ ವಾಕ್ಯ ಇರುವುದು ತಮ್ಮಲ್ಲೇ. Alleluia, 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 alleluia. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭುವೇ ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ಜನರಿಗೆ ಈ ಸಾಮರ್ಥ್ಯವನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯವು ತನ್ನ ಹೊಲದಲ್ಲಿ ಒಳ್ಳೆಯ ಗೋಧಿಯನ್ನು ಬಿತ್ತಿದ ರೈತನನ್ನು ಹೋಲುತ್ತದೆ. ಒಂದು ರಾತ್ರಿ ಎಲ್ಲರೂ ನಿದ್ರಿಸುತ್ತಿರುವಾಗ ಅವನ ವೈರಿ ಬಂದು ಗೋಧಿಯ ನಡುವೆ ಕಳೆಗಳನ್ನು ಬಿತ್ತಿ ಹೋದ. ಗೋಧಿ ಬೆಳೆದು ತೆನೆ ಬಿಟ್ಟಾಗ ಕಳೆ ಬೆಳೆದಿರುವುದು ಗೋಚರವಾಯಿತು. ಆಗ ಆಳುಗಳು ತಮ್ಮ ಯಜಮಾನನ ಬಳಿಗೆ ಬಂದು, ಸ್ವಾಮಿ, ನಿಮ್ಮ ಹೊಲದಲ್ಲಿ ಬಿತ್ತಿದ್ದು ಉತ್ತಮವಾದ ಗೋಧಿಯಲ್ಲವೇ? ಜೊತೆಗೆ ಕಳೆಯೂ ಕಾಣಿಸಿಕೊಂಡಿದೆಯಲ್ಲ, ಅದೆಲ್ಲಿಂದ ಬಂತು ಎಂದರು. ಯಜಮಾನ, ಇದು ನನ್ನ ವೈರಿ ಮಾಡಿರುವ ಕೆಲಸ ಎಂದ. ಹಾಗಾದರೆ ಕಳೆಯನ್ನು ಕಿತ್ತು ಹಾಕೋಣವೇ ಎಂದರು. ಅದಕ್ಕೆ ಯಜಮಾನ, ಬೇಡ ಬೇಡ, ಕಳೆಯನ್ನು ಕೀಳುವಾಗ ಗೋಧಿಯನ್ನು ಕಿತ್ತು ಬಿಟ್ಟೀರಿ. ಸುಗ್ಗಿಯವರೆಗೆ ಎರಡೂ ಒಟ್ಟಿಗೆ ಬೆಳೆಯಲಿ. ಸುಗ್ಗಿಯ ಕಾಲದಲ್ಲಿ ಮೊದಲು ಕಳೆ ಕಿತ್ತು ಸುಟ್ಟು ಹಾಕಲು ಕಟ್ಟಿಡಿ. ಬಳಿಕ ಗೋಧಿಯನ್ನು ಒಕ್ಕಣೆ ಮಾಡಿ ತನ್ನ ಕಳಜಕ್ಕೆ ತುಂಬಿರಿ ಎಂದು ಕೊಯ್ಲುಗಾರರಿಗೆ ಹೇಳುತ್ತೇನೆ ಎಂದ. ಯೇಸು ಸ್ವಾಮಿ ಇನ್ನೊಂದು ಸಾಮರ್ಥ್ಯವನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯ ಒಂದು ಸಾಸಿವೆ ಕಾಳನ್ನು ಹೋಲುತ್ತದೆ. ಈ ಕಾಳನ್ನು ತೆಗೆದುಕೊಂಡು ಹೋಗಿ ರೈತ ತನ್ನ ಹೊಲದಲ್ಲಿ ಬಿತ್ತಿದ. ಕಾಳುಗಳಲ್ಲಿ ಅತಿ ಸಣ್ಣದಾದ ಇದನ್ನು ಬಿತ್ತಿದಾಗ ಎಲ್ಲ ಸಸ್ಯಗಳಿಗಿಂತಲೂ ದೊಡ್ಡದಾಗಿ ಬೆಳೆದು ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಬಂದು ಇದರ ರೆಂಬೆಗಳಲ್ಲಿ ಗೂಡು ಕಟ್ಟಿ ವಾಸಿಸುತ್ತವೆ. ಯೇಸು ಮತ್ತೊಂದು ಸಾಮರ್ಥ್ಯವನ್ನು ಜನರಿಗೆ ಹೇಳಿದರು. ಸ್ವರ್ಗ ಸಾಮ್ರಾಜ್ಯ ಮುದುಕೆಪ್ಪಿಸುವ ಉಡಿಯನ್ನು ಹೋಲುತ್ತದೆ. ಅದನ್ನು ಒಬ್ಬಾಟಿ ತೆಗೆದುಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಸಿದರು. ಆ ಹಿಟ್ಟೆಲ್ಲ ಹುಳಿಯಾಯಿತು. ಇದೆಲ್ಲವನ್ನು ಯೇಸು ಸ್ವಾಮಿ ಜನರಿಗೆ ಸಾಮರ್ಥ್ಯಗಳ ರೂಪದಲ್ಲಿ ಹೇಳಿದರು. ಸಾಮರ್ಥ್ಯಗಳಲ್ಲದೆ ಅವರಿಗೆ ಏನನ್ನೂ ಬೋಧಿಸಲಿಲ್ಲ. ಸಾಮರ್ಥ್ಯಗಳಲ್ಲದೆ ಬೋಧಿಸುವೆನು, ಲೋಕಾದಿಯಿಂದ ರಹಸ್ಯವಾದವುಗಳನ್ನು ಬಯಲುಗೊಳಿಸುವೆನು ಎಂದು ದೇವರು ಪ್ರವಾದಿಯ ಮುಖಾಂತರ ತಿಳಿಸಿದ್ದ ಪ್ರವಚನವನ್ನು ಯೇಸು ಹೀಗೆ ನೆರವೇರಿಸಿದರು. ಯೇಸು ಸ್ವಾಮಿ ಜನರನ್ನು ಬೀಳ್ಕೊಟ್ಟು ಮನೆಗೆ ಬಂದರು. ಶಿಷ್ಯರು ಅವಳ ಬಳಿಗೆ ಬಂದು, ಹೊಲದಲ್ಲಿ ಬಿತ್ತಲಾದ ಕಳೆಗಳ ಸಾಮರ್ಥ್ಯವನ್ನು ನಮಗೆ ವಿವರಿಸಿರಿ ಎಂದು ಕೇಳಿಕೊಂಡರು. ಅದಕ್ಕೆ ಯೇಸು, ಒಳ್ಳೆಯ ಗೋಧಿಯನ್ನು ಬಿತ್ತುವವನು ಎಂದರೆ ನರಪುತ್ರನು, ಹೊಲವೇ ಈ ಲೋಕ, ಒಳ್ಳೆಯ ಕಾಳುಗಳೇ ಶ್ರೀ ಸಾಮ್ರಾಜ್ಯದ ಮಕ್ಕಳು, ಕಳೆಗಳೇ ಕೇಡಿಗನ ಮಕ್ಕಳು. ಆ ಕಳೆಗಳನ್ನು ಬಿತ್ತಿದ ವೈರಿಯೇ ಪಿಶಾಚಿ, ಸುಗ್ಗಿಯೇ ಅಲಾಂತ್ಯ,
ಕೊಯ್ಲು ಬಾರದೆ ದೇವದೂತರು ಕಳೆಗಳನ್ನು ಕಿತ್ತು ಬೆಂಕಿಯಲ್ಲಿ ಸುಟ್ಟು ಹಾಕಿದಂತೆ ಕಾಲಾಂತ್ಯದಲ್ಲೂ ನಡೆಯುವುದು. ನರಪುತ್ರನು ತನ್ನ ದೂತರನ್ನು ಕಳಿಸುವನು, ಅವರು ಆತನ ರಾಜ್ಯದಿಂದ ಪಾಪಕ್ಕೆ ಕಾರಣವಾದುದೆಲ್ಲವನ್ನು ಮತ್ತು ದುಷ್ಕರ್ಮಿಗಳೆಲ್ಲರನ್ನು ಒಟ್ಟುಗೂಡಿಸಿ ಅಗ್ನಿಕುಂಡದಲ್ಲಿ ಹಾಕುವರು. ಅಲ್ಲಿ ಅವರು ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡುವರು. ಸದ್ಧರ್ಮಿಗಳು ತಮ್ಮ ತಂದೆಯ ಸಾಮ್ರಾಜ್ಯದಲ್ಲಿ ಶೂರನಂತೆ ಪ್ರಕಾಶಿಸುವರು. ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಒಲವಿನ ಸಹೋದರ ಮತ್ತು ಸಹೋದರಿಯರೇ, ಇಂದು ನಾವು 3 ಸಾಮರ್ಥ್ಯಗಳನ್ನ ಕೇಳಿದ್ದೇವೆ. ಯೇಸು ಸ್ವಾಮಿ 3 ಸಾಮರ್ಥ್ಯಗಳನ್ನ ನಮಗೆ ಹೇಳ್ತಾರೆ. ಈ 3 ಸಾಮರ್ಥ್ಯಗಳು ಕೂಡ ಯೇಸು ಸ್ವಾಮಿ ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ಅವರು ನಮಗೆ ತಿಳಿಯಪಡಿಸ್ತಾರೆ. ಇಲ್ಲಿ ಈ ಸಾಮರ್ಥ್ಯಗಳ ರೂಪದಲ್ಲಿ ಯೇಸು ಹೇಳಬೇಕಾದದ್ದಾದರೂ ಯಾಕೆ ಎಂಬಂತಹ ಪ್ರಶ್ನೆಗಳು ನಮಗೂ ಕೂಡ ನೇರವಾದಂತಹ ಮಾತುಗಳಲ್ಲಿ ಹೇಳಬಹುದಿತ್ತಲ್ಲವೇ? ನೇರವಾದಂತಹ ಮಾತುಗಳಲ್ಲಿ ಹೇಳಿದ್ರೆ ನಾವು ಕೂಡ ಗ್ರಹಿಸಬಹುದಿತ್ತಲ್ವೇ, ತಿಳಿಯಬಹುದಿತ್ತಲ್ವೇ, ಇನ್ನೂ ಕೂಡ ನಮಗೆ ಅದರ ಅರಿವಾಗುತ್ತಿತ್ತು ಎಂಬಂತಹ ಆಲೋಚನೆ ನಮ್ಮದು. ಆದರೆ ಸಾಕಷ್ಟು ಸಮಯ ನಮಗೆ ಅದರ ಅರಿವಿರುವುದಿಲ್ಲ. ಆದ್ದರಿಂದಲೇ ಸಾಕಷ್ಟು ಮೌಲ್ಯಗಳಂತ ಉಳ್ಳಂತಹ ಕಥೆಗಳಲ್ಲಿ ನಾವು ಆ ಕಥೆಗಳ ಮುಖಾಂತರ ನಡೆದ ವಾಸ್ತವತೆಯ ಮುಖಾಂತರ ನಾವು ನಮ್ಮ ಜೀವನಕ್ಕೆ ಅದನ್ನು ಅನ್ವಯಿಸಿಕೊಂಡು ಅರ್ಥ ಮಾಡಿಕೊಳ್ತೇವೆ. ಆದ್ದರಿಂದ ಯೇಸು ಸ್ವಾಮಿ ಈ ಸಾಧಾರಣವಾದಂತಹ ಸರಳವಾದಂತಹ ವ್ಯಕ್ತಿತ್ವವನ್ನು ಹೊಂದಿದಂತಹ ಶಿಷ್ಯರಿಗೆ ಮತ್ತು ಜನರಿಗೆ ಸಾಮರ್ಥ್ಯ ರೂಪದಲ್ಲಿ ದೈವ ತತ್ವಗಳನ್ನ, ದೈವ ಸಾಮ್ರಾಜ್ಯದ ತಿರುಳುಗಳನ್ನ ಬಿಚ್ಚಿಡ್ತಾ ಇದ್ದಾರೆ. ಮೊದಲನೆಯ ಸಾಮರ್ಥ್ಯವನ್ನು ನಾವು ತೆಗೆದುಕೊಂಡಿದ್ದೇವೆ. ಮೊದಲನೇ ಸಾಮರ್ಥ್ಯದಲ್ಲಿ ಯೇಸು ಸ್ವಾಮಿ ಬಿತ್ತನೆಗಾರ ಬೀಜವನ್ನು ಬಿತ್ತಿದ. ರಾತ್ರಿ ಮಲಗಿರುವಾಗ ಯಾರೋ ವೈರಿ ಬಂದು ಅದಕ್ಕೆ ಕಳೆಗಳನ್ನ ಬಿತ್ತಿ ಹೋದ ಎಂಬುದಾಗಿ. ಅಂದರೆ ದೈವ ಸಂದೇಶವನ್ನು ನಾವೆಲ್ಲರೂ ಕೂಡ ಆಲಿಸುತ್ತಾ ಇದ್ದೇವೆ. ದೇವರ ವಾಕ್ಯವನ್ನು ನಾವು ಕೂಡ ಆಲಿಸ್ತಾ ಇದ್ದೇವೆ. ಈ ದೈವ ವಾಕ್ಯವನ್ನು ಆಲಿಸಿ ಅದನ್ನು ನಾವು ವಿಶ್ವಾಸಿಸಿ ನಮ್ಮ ಜೀವನದಲ್ಲಿ ನಾವು ಜೀವಿಸುತ್ತಿರುವಾಗ ನಮಗೆ ಸಾಕಷ್ಟು ರೀತಿಯಾದಂತಹ ವೈರತ್ವ ನಮ್ಮ ಬಾಳಿಗೆ ಬರುತ್ತದೆ, ನಮ್ಮ ಜೀವನಕ್ಕೆ ಬರುತ್ತದೆ. ಈ ವೈರತ್ವ ವ್ಯಕ್ತಿಗಳ ಮುಖಾಂತರವಲ್ಲವಾದರೂ ಕೂಡ ನಮ್ಮಲ್ಲಿ ಬರುವಂತಹ ಉದ್ಭವವಾಗುವಂತಹ ಕೆಟ್ಟ ಆಲೋಚನೆಗಳು, ನಮ್ಮಲ್ಲಿ ಉದ್ಭವವಾಗುವಂತಹ ಕೆಟ್ಟ ಪ್ರಶ್ನೆಗಳು, ಸಂಶಯಗಳು ನಮ್ಮನ್ನ ಪ್ರಶ್ನಿಸುವಂತೆ ಮಾಡ್ತದೆ. ದೇವರ ವಾಕ್ಯವನ್ನು ಪ್ರಶ್ನಿಸುವಂತೆ ಮಾಡ್ತದೆ. ದೈವ ವಿಶ್ವಾಸವನ್ನು ಪ್ರಶ್ನಿಸುವಂತೆ ಮಾಡ್ತದೆ. ಧರ್ಮಸಭೆಯ ಕಟ್ಟಳೆಗಳನ್ನ ಪ್ರಶ್ನಿಸುವಂತೆ ಮಾಡ್ತದೆ. ಈ ನಿಟ್ಟಿನಲ್ಲಿ ಯೇಸು ಸ್ವಾಮಿ ನಮಗೆಲ್ಲರೂ ಕೂಡ ಹೇಳ್ತಾನೆ, ಕೇಳಿಗನು ನಮ್ಮ ಜೊತೆಯಲ್ಲಿ ಇರ್ತಾನೆ. ಆದರೆ ಆ ಕೇಳಿಗನನ್ನ ನಾವೆಲ್ಲರೂ ಕೂಡ ಕೇಳಗಿಡಬೇಕು, ಬೆಳೆದು ಸಮೃದ್ಧವಾಗಿ ಬೆಳೆಯಬೇಕು. ಆಗ ದೇವರು ತನ್ನ ದೂತರ ಮುಖಾಂತರ ಕೆಡುಕರನ್ನ ತೆಗೆದು ಒಳ್ಳೆತನವನ್ನು ರಕ್ಷಿಸುತ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಎರಡನೆಯ ಸಾಮರ್ಥ್ಯದಲ್ಲಿ ಯೇಸು ಸ್ವಾಮಿ ನಮಗೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ, ಸ್ವರ್ಗ ಸಾಮ್ರಾಜ್ಯ ಅದು ಪುಟ್ಟದಾಗಿ ಕಂಡಿದ್ರು ಕೂಡ, ಚಿಕ್ಕದಾಗಿ ಕಂಡಿದ್ರು ಕೂಡ ಅದು ಹೆಮ್ಮರವಾಗುತ್ತದೆ, ಉಲ್ಬಣವಾಗುತ್ತದೆ ಎಂಬಂತಹ ಸತ್ಯವನ್ನ ನಮಗೆಲ್ಲರೂ ಕೂಡ ತಿಳಿಯಪಡಿಸ್ತಾರೆ. ಹೇಗೆ ಮನೆಯಾಗೆ ಹುಳಿಯನ್ನು ತೆಗೆದುಕೊಂಡು ಹೋಗಿ ಆ ಹುಳಿಯನ್ನು ಹಾಕಿ ಕುಪ್ಪಿಸಿದಂತೆ, ಬಹುಶಃ ಬ್ರೆಡ್ ಮಾಡುವಂತವರಿಗೆ, ಇಡ್ಲಿ ದೋಸೆ ಮಾಡುವಂತವರಿಗೆ ನಮಗೆಲ್ಲರಿಗೂ ಕೂಡ ಗೊತ್ತು ಯಾವ ರೀತಿಯಾಗಿ ಈ ಹುಳಿ ಕೆಲಸ ಮಾಡುತ್ತೆ ಅಂತ. ರಾತ್ರಿ ಮಲಗಿದ್ದು ಬೆಳಗ್ಗೆ ತೆರಳುವಾಗ ನಮಗೆ ತಯಾರಿ ಮಾಡಲಿಕ್ಕೆ ಕೆಲವು ಕೂಡ ಸಿದ್ಧತೆ ಆಗಿರ್ತದೆ. ಯೇಸು ಸ್ವಾಮಿ ನಮಗೆ ಇದರ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಎಲ್ಲ ಮಹಿಳೆಯರಿಗೆ, ಮನೆಯಲ್ಲಿ ಕೆಲಸ ಮಾಡುವಂತವರಿಗೆ, ದುಡಿಯುವಂತವರಿಗೆ, ಇವರಿಗೂ ಕೂಡ ಈ ದೈವ ವಾಕ್ಯ ಅನ್ವಯವಾಗುತ್ತೆ. ಅವರು ಕೂಡ ತಮ್ಮ ಜೀವನದಲ್ಲಿ ಆಲಿಸಬಹುದು. ಹೌದು, ದೈವ ಸಾಮ್ರಾಜ್ಯ ಅಂದರೆ ಇದು. ನಮ್ಮಲ್ಲಿ ಕಿಂಚಿತ್ತು ಹುಳಿ
ವಿಶ್ವಾಸ ನಮ್ಮಲ್ಲಿ ಇರಬೇಕು. ಮೂರನೆಯ ಒಂದು ಸಾಮರ್ಥ್ಯದಲ್ಲಿ ನಮಗೆ ಯೇಸು ಸ್ವಾಮಿ ನಮ್ಮನ್ನು ಮತ್ತೆ ಎಚ್ಚರಿಸ್ತಾ ಇದ್ದಾರೆ. ಸಾಮರ್ಥ್ಯ ರೂಪದಲ್ಲಿ ಅದು ಮತ್ತೊಂದು ಸಾಮರ್ಥ್ಯ ರೂಪದಲ್ಲಿ ಯೇಸು ಸ್ವಾಮಿ ನಮಗೆಲ್ಲರೂ ಕೂಡ ಹೇಳಬೇಕಾದ್ರೆ, ಈ ಸಾಮರ್ಥ್ಯದಲ್ಲಿ ನಮಗೆಲ್ಲರಿಗೂ ಕೂಡ ಒಂದು ರೀತಿಯಾದಂತಹ ವಿಶೇಷವಾದಂತಹ ವರದಾನಗಳನ್ನ ಯೇಸು ಸ್ವಾಮಿ ನಮಗೆ ಕೊಡ್ತಾ ಇದ್ದಾರೆ. ಅಂದ್ರೆ ಎಲ್ಲ ವರ್ಗದ ಜನರಿಗೆ ಅನ್ವಯಿಸುವಂತಹ ಸಾಮರ್ಥ್ಯಗಳ ಮುಖಾಂತರ ಯೇಸು ಸ್ವಾಮಿ ದೈವ ಸಾಮ್ರಾಜ್ಯದ ಸಂದೇಶವನ್ನ ನಮಗೆ ತಂದು ಕೊಡ್ತಾ ಇದ್ದಾರೆ. ಆದ್ದರಿಂದ ಈ ಸಾಮರ್ಥ್ಯಗಳನ್ನ ಕೇಳಿ ನಾವು ಸ್ವರ್ಗ ಸಾಮ್ರಾಜ್ಯದ ಬಗ್ಗೆ ನಾವೆಲ್ಲರೂ ಕೂಡ ಧ್ಯಾನಿಸಬೇಕು. ಸ್ವರ್ಗ ಸಾಮ್ರಾಜ್ಯ ಎಲ್ಲಿದೆ ಅಂದ್ರೆ ಯೇಸು ಸ್ವಾಮಿ ತನ್ನ ಬಗ್ಗೆ ಅವರು ಪ್ರಸ್ತಾಪಿಸ್ತಾ ಇದ್ರು, ದೈವ ಲೋಕದ ಬಗ್ಗೆ ಪ್ರಸ್ತಾಪಿಸ್ತಾ ಇದ್ರು, ನಿತ್ಯ ಜೀವನದ ಬಗ್ಗೆ ಪ್ರಸ್ತಾಪಿಸ್ತಾ ಇದ್ರು, ದೇವರ ಸಾನ್ನಿಧ್ಯವನ್ನು ಪ್ರಸ್ತಾಪಿಸ್ತಾ ಇದ್ರು, ಒಳ್ಳೆಯದನ್ನು ಪ್ರಸ್ತಾಪಿಸ್ತಾ ಇದ್ರು, ಸತ್ಯವನ್ನು ಪ್ರಸ್ತಾಪಿಸ್ತಾ ಇದ್ರು. ಇದರಲ್ಲಿ ಸಾಕಷ್ಟು ಅಡೆತಡೆಗಳಿರುತ್ತವೆ. ಆದರೆ ನಾವೆಲ್ಲರೂ ಕೂಡ ಏಕಾಗ್ರತೆಯಿಂದ ಕ್ರಿಸ್ತನನ್ನ ಹಿಂಬಾಲಿಸುವಂತವರಾಗಬೇಕು. ಕ್ರಿಸ್ತನನ್ನ ಹಿಂಬಾಲಿಸಿ ನಾವು ಹೋಗುವಾಗ ಈ ರೀತಿಯಾದಂತಹ ಅಡೆತಡೆಗಳು ನಮ್ಮ ಜೀವನದಲ್ಲಿ ಇರುತ್ತವೆ. ಆದರೂ ಕೂಡ ನಾವು ಯಾವುದಕ್ಕೂ ಧೃತಿಗೆಡದೆ ನಮ್ಮ ಆ ಒಂದು ಗುರಿಯನ್ನ ನೋಡುತ್ತಾ ವೀಕ್ಷಿಸುತ್ತಾ ಆ ಗುರಿಯೆಡೆಗೆ ನಾವು ಕೂಡ ಸಾಗುವಂತವರಾಗಬೇಕು ಎಂಬಂತಹ ಕರೆಯನ್ನ ಯೇಸು ಇಂದು ನಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ನೀಡ್ತಾ ಇದ್ದಾರೆ. ಆದ್ದರಿಂದ ಈ ಪೂಜೆಯಲ್ಲಿ ಭಾಗವಹಿಸುವಾಗ ದೇವರನ್ನ ಬೇಡಿಕೊಳ್ಳೋಣ. ದೇವರೇ, ನಿಮ್ಮ ಸಾಮರ್ಥ್ಯಗಳನ್ನ ನಮಗೆ ನಮ್ಮ ಜೀವನಕ್ಕೆ ಒಂದು ಮೌಲ್ಯವನ್ನಾಗಿ ನೀವು ನೀಡಿದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಎಂದು ತಂದೆಯಾದಂತಹ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ದೀಪಾವಳಿ ಪೂಜೆಯನ್ನು ನಾವೆಲ್ಲರೂ ಮುಂದುವರಿಸೋಣ. ನಾವೆಲ್ಲರೂ ಎದುರಿದ್ದು ನಮ್ಮ ವಿಶ್ವಾಸವನ್ನ ಪ್ರಮಾಣಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮನಿಂದ ನಿರ್ವಹಿಸಿದ ಕನ್ಯಾಮರಿಯರಲ್ಲಿ ಜನಿಸಿದರು. ಪೊಂಚಿಯಸ್ ಪಿಲಾತನ ಕಾಲದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವತನ ಬಲಗಳಿಗೆ ಅಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮವನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ಯೇಸುವಿನ ಹೆಜ್ಜೆಯಲ್ಲಿ ಧೈರ್ಯದಿಂದ ನೀತಿಯಿಂದ ಬಾಳಲು ಬೇಕಾದ ಸ್ಥೈರ್ಯ ಮತ್ತು ಸ್ಫೂರ್ತಿಗಾಗಿ ಆ ದಯಾಮಯ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಆಲಿಸು ಪ್ರಭುವೇ ನನ್ನ ಪ್ರಾರ್ಥನೆ, ಆಲಿಸು ಪ್ರಭುವೇ. ನಮ್ಮ ಪೂಜ್ಯ ತಂದೆ ಪೋಪ್ ಫ್ರಾನ್ಸಿಸರಿಗಾಗಿ, ಧರ್ಮಾಧ್ಯಕ್ಷರುಗಳಿಗಾಗಿ, ಗುರುಗಳಿಗಾಗಿ ಹಾಗೂ ಕನ್ಯಾಸ್ಥರಿಗಾಗಿ ಪ್ರಾರ್ಥಿಸೋಣ. ದಯಾಮಯ ದೇವರು ಇವರಿಗೆ ಬೇಕಾದ ಆಧ್ಯಾತ್ಮಿಕ ಹಾಗೂ ಶಾರೀರಿಕ ಆರೋಗ್ಯವನ್ನು ದಯಪಾಲಿಸಿ, ದಯಾಮಯನು ಇವರ ಅಂತರಂಗವನ್ನು ತೃಪ್ತಿಯಿಂದ ಬೆಳಗಿಸಿ, ಧರ್ಮಸಭೆಯನ್ನು ಸಂತೃಪ್ತಿಯಡೆಗೆ ಮುನ್ನಡೆಸಲು ಇವರಿಗೆ ಸದಾ ದಾರಿದೀಪವಾಗಿರಲಿ. ಆಲಿಸು ಪ್ರಭು ನನ್ನ ಪ್ರಾರ್ಥನೆ, ಆಲಿಸು ಪ್ರಭು. ಒಳ್ಳೆಯ ಗೋಧಿಯ ಜೊತೆ ಕಳೆಯು ಹೇಗೆ ಬೆಳೆಯುತ್ತದೋ, ನಮ್ಮ ಒಳ್ಳೆತನದ ಜೊತೆ ದುರ್ಗುಣಗಳು ಸಹ ಸಹಜ. ಪವಿತ್ರಾತ್ಮನ ನೆರವಿನಿಂದ ನಮ್ಮ ದುರ್ಗುಣಗಳ ಅರಿವು ನಮಗಾಗಿ, ನಮ್ಮ ಕುಟುಂಬಗಳಿಗೆ, ನೆರೆಹೊರೆಯವರಿಗೆ, ಸ್ನೇಹಿತರಿಗೆ,
ನಾವು ಫಲ ಕೊಡುವ ಗೋಧಿಯಾಗಿ ಮಾರ್ಪಟ್ಟು ಮಾದರಿ ಜೀವನ ನಡೆಸಲು ಬೇಕಾದ ಕೃಪೆಗಾಗಿ ಪ್ರಾರ್ಥಿಸೋಣ. ಆಲಿಸು ಪ್ರಭು ನನ್ನ ಪ್ರಾರ್ಥನೆ, ಆಲಿಸು ಪ್ರಭು. ತಂದೆ ತಾಯಿಯ ಪ್ರೀತಿಯನ್ನು ಪಡೆದುಕೊಂಡು ಅನಾಥರಾಗಿರುವ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನು ಅವರ ಕಣ್ಣ ಹಾನಿಯ ಮುಕ್ತಿಯನ್ನು ನೀಡಿ ಹೃದಯದ ಭಾರ ಇಳಿಸಿ ಪ್ರೀತಿ ಒಲವಿನ ಸುರಿಮಳೆ ಹರಿಸಿ ಅವರ ಜೀವನವನ್ನು ಅರ್ಥಪೂರ್ಣಗೊಳಿಸಲೆಂದು ಪ್ರಾರ್ಥಿಸೋಣ. ಆಲಿಸು ಪ್ರಭು ನನ್ನ ಪ್ರಾರ್ಥನೆ, ಆಲಿಸು ಪ್ರಭು. ಕ್ರೈಸ್ತ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ಕ್ರೈಸ್ತಿಯ ವಿಶ್ವಾಸದಲ್ಲಿ ಅಚೇತನವಾದ ಬದುಕನ್ನು ತೊರೆದು ದೈವವಾಕ್ಯದಿಂದ ಪ್ರೇರಿತರಾಗಿ ತಮ್ಮ ಸ್ವಂತ ಕುಟುಂಬಗಳಲ್ಲಿ ವಿಶ್ವಾಸ ಸ್ವೀಕರಿಸಿ ಧರ್ಮ ಸಭೆಗೆ ಕ್ರಿಸ್ತನ ಸಾಮ್ರಾಜ್ಯ ಕಟ್ಟಲು ಸಹಾಯಕವಾಗಿರಲೆಂದು ಪ್ರಾರ್ಥಿಸೋಣ. ಆಲಿಸು ಪ್ರಭು ನನ್ನ ಪ್ರಾರ್ಥನೆ, ಆಲಿಸು ಪ್ರಭು. ನಮ್ಮ ವೈಯಕ್ತಿಕ ಕೋರಿಕೆಗಳನ್ನು ದಿವ್ಯ ಬಲಿಪೀಠದ ಮುಂದೆ ಸಮರ್ಪಿಸಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿಮ್ಮ ದೀನ ಮಕ್ಕಳ ಮೊರೆಯನ್ನು ಆಲಿಸಿ ನಮ್ಮ ಸರ್ವ ಇಚ್ಛೆಯನ್ನು ನೀವು ಚಿತ್ತಧರಿಸಿ ಅಚಲ ನಂಬಿಕೆಯಿಂದ ಸಾಗಲು ಕರೆ ನೀಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ತನು ಮನದ ನನ್ನ ಅರ್ಪಣೆ, ನನ್ನ ಬಾಳಿನ ಸರ್ವ ಸಮರ್ಪಣೆ. ತನು ಮನದ ನನ್ನ ಅರ್ಪಣೆ, ನನ್ನ ಬಾಳಿನ ಸರ್ವ ಸಮರ್ಪಣೆ. ನನ್ನದೆಲ್ಲವೂ ನಿನ್ನದೇ, ನನ್ನದೆಲ್ಲವೂ ನಿನ್ನದೇ, ನನ್ನದೆಲ್ಲವೂ ನಿನ್ನದೇ, ನನ್ನದೆಲ್ಲವೂ ನಿನ್ನದೇ. ಸ್ವೀಕರಿಸು ದೇವ ನನ್ನ ಬಾಳಗಿಯ ಅರ್ಪಣೆ, ಸ್ವೀಕರಿಸು ದೇವ ನನ್ನ ಬಾಳಗಿಯ ಅರ್ಪಣೆ. ಸಕಲ ಸೃಷ್ಟಿಯ ಪ್ರಭು ದೇವರ ಸ್ತುತಿಗೆ ಪಾತ್ರರು ನೀವು. ನಾನು ಅರ್ಪಿಸುವ ಈ ರೊಟ್ಟಿಯನ್ನು ನಿಮ್ಮ ಉದ್ಧಾರದಿಂದ ಪಡೆದಿದ್ದೇವೆ. ಭೂಮಿ ಹಾಗೂ ಮಾನವನ ದುಡಿಮೆಯ ಫಲವಾಗಿರುವ ಇದು ನಮಗೆ ಜೀವದಾಯಕ ರೊಟ್ಟಿಯಾಗಿ ಮಾರ್ಪಡಲಿ. ದೇವರಿಗೆ ಸದಾ ಸ್ತುತಿ ಸಲ್ಲಲಿ, ದೇವರಿಗೆ ಸದಾ ಸ್ತುತಿ ಸಲ್ಲಲಿ. ಸೃಷ್ಟಿಯಿಂದಲೇ ನೀನು ಕೊಟ್ಟೆ ಜೀವದ ಕೊಡುಗೆ, ಬಾಳ ಪುಟವ ತೆರೆದು ತೋರಿದೆ ನನ್ನಯ ಶೂನ್ಯತೆ. ಸೃಷ್ಟಿಯಿಂದಲೇ ನೀನು ಕೊಟ್ಟೆ ಜೀವದ ಕೊಡುಗೆ, ಬಾಳ ಪುಟವ ತೆರೆದು ತೋರಿದೆ ನನ್ನಯ ಶೂನ್ಯತೆ. ಸಕಲ ಸೃಷ್ಟಿಯ ಪ್ರಭು ದೇವರೇ, ಸ್ತುತಿಗೆ ಪಾತ್ರರು ನೀವು. ನಾವು ಅರ್ಪಿಸುವ ಈ ದ್ರಾಕ್ಷರಸವನ್ನು ನಿಮ್ಮ ಉದ್ಧಾರದಿಂದ ಪಡೆದಿದ್ದೇವೆ. ದ್ರಾಕ್ಷರತೆ ಹಾಗೂ ಮಾನವನ ದುಡಿಮೆಯ ಫಲವಾಗಿರುವ ಇದು ನಮಗೆ ಆಧ್ಯಾತ್ಮಿಕ ಪಾನವಾಗಿ ಮಾರ್ಪಡಲಿ. ದೇವರಿಗೆ ಸದಾ ಸ್ತುತಿ ಸಲ್ಲಲಿ, ದೇವರಿಗೆ ಸದಾ ಸ್ತುತಿ ಸಲ್ಲಲಿ. ತನು ಮನದ ನನ್ನ ಅರ್ಪಣೆ, ನನ್ನ ಬಾಳಿನ ಸರ್ವ ಸಮರ್ಪಣೆ. ನನ್ನದೆಲ್ಲವೂ ನಿನ್ನದೇ, ನನ್ನದೆಲ್ಲವೂ ನಿನ್ನದೇ, ನನ್ನದೆಲ್ಲವೂ ನಿನ್ನದೇ, ನನ್ನದೆಲ್ಲವೂ ನಿನ್ನದೇ. ಸಹೋದರ ಮತ್ತು ಸಹೋದರಿಯರಿಂದ ನಾವು ನಿಮ್ಮ ಬಳಿಯೂ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ.
ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಮತ್ತು ಇಡೀ ಪವಿತ್ರ ಧರ್ಮಸಭೆಯ ಆಡಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಿ. ಪ್ರಭು ಹಳೆಯ ಒಡಂಬಡಿಕೆಯ ವಿವಿಧ ಬಲಿಯ ಅರ್ಪಣೆಗಳನ್ನು ಒಂದೇ ಉತ್ಕೃಷ್ಟ ಬಲಿಯನ್ನು ಸಂಪೂರ್ಣಗೊಳಿಸಿದ್ದೀರಿ. ಆಬೇಲಿನ ಕಾಣಿಕೆಗಳನ್ನು ಆಶೀರ್ವದಿಸಿದಂತೆ ನಿಮ್ಮ ಕಾಣಿಕೆ ಪ್ರಾಮಾಣಿಕ ಸೇವಕರ ಬಲಿ ಅರ್ಪಣೆಗಳನ್ನು ಸ್ವೀಕರಿಸಿ ಪಾವನಗೊಳಿಸಿರಿ. ಹೀಗೆ ನಿಮ್ಮ ದಿವ್ಯ ಮಹತ್ವಕ್ಕೆ ನಮ್ಮಲ್ಲಿ ಪ್ರತಿಯೊಬ್ಬರು ಅರ್ಪಿಸುವ ಕಾಣಿಕೆಗಳು ಸರ್ವರ ರಕ್ಷಣೆಗೆ ಉಪಯುಕ್ತವಾಗಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ, ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಅತಿ ಪರಿಶುದ್ಧ ತಂದೆ, ನಾವು ಎಂದೆಂದು ಎಲ್ಲರೂ ನಿಮ್ಮ ಪ್ರಿಯ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ನಿಮ್ಮ ದಿವ್ಯವಾಣಿಯಾದ ಕ್ರಿಸ್ತರ ಮುಖಾಂತರವೇ ನೀವು ಸಕಲವನ್ನು ಸೃಷ್ಟಿಸಿ ಪವಿತ್ರಾತ್ಮ ಶಕ್ತಿಯಿಂದ ಕನ್ಯಾ ಮರಿಯಮ್ಮನವರಲ್ಲಿ ಮನುಷ್ಯರಾಗಿ ಜನಿಸಿದ ಅವರನ್ನು ನಮ್ಮ ರಕ್ಷಕರನ್ನಾಗಿಯೂ ವಿಮೋಚಕರನ್ನಾಗಿಯೂ ಕಳಿಸಿದ್ದೀರಿ. ನಿಮ್ಮ ಚಿತ್ತವನ್ನು ನೆರವೇರಿಸುತ್ತಾ ನಿಮಗಾಗಿ ಪವಿತ್ರ ಪ್ರಜೆಯನ್ನು ಗಳಿಸಿದ ಅವರು ಯಾತನೆ ಕೊಡುತ್ತ ಶಿಲುಬೆಯಲ್ಲಿ ತಮ್ಮಗಳನ್ನು ಚಾಚಿ ಮೃತ್ಯು ಬಂಧನವನ್ನು ಮುರಿದು ಹಾಕಿ ಪುನರುತ್ಥಾನದ ಮಹಿಮೆಯನ್ನು ವ್ಯಕ್ತಪಡಿಸಿದರು. ಆದುದರಿಂದ ದೂತರೊಂದಿಗೂ ಸಕಲ ಸಂತರೊಂದಿಗೂ ಸೇರಿ ನಿಮ್ಮ ಮಹಿಮೆಯನ್ನು ಪ್ರಕಟಿಸುತ್ತಾ ಏಕಕಂಠದಿಂದ ನಾವು ಘೋಷಿಸುವುದೇನೆಂದರೆ, ಪರಿಶುದ್ಧರು ಪರಿಶುದ್ಧರು ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು. ಈಗ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ, ಕರ್ತರ ನಾಮದಲ್ಲಿ ಬರುವವರು ಆಶೀರ್ವದಿತರು. ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುದ್ಧಿಯು ನೀವೇ. ಈ ಕಾಣಿಕೆಗಳ ಮೇಲೆ ನಿಮ್ಮ ಪವಿತ್ರಾತ್ಮನನ್ನು ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಪುನಃ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ
ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ. ಕ್ರಿಸ್ತರು ಮೃತರಾದರು, ಕ್ರಿಸ್ತರು ಎದ್ದಿಗರು, ಕ್ರಿಸ್ತರು ಮರಳಿ ಬರುವರು. ಆದುದರಿಂದ ಪ್ರಭು ನೀವು ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸುತ್ತೇವೆ. ನಮ್ಮನ್ನು ಯೋಗ್ಯರೆಂದು ಎನಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿರುವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭುವು ನೀವು ಇಹಲೋಕದಿಂದ ನಿಮ್ಮೊಂದಿಗೆ ಬೆಳೆದುಕೊಂಡಿರುವ ನಿಮ್ಮ ಸೇವಕ ಸೇವಕಿಯರನ್ನು ಸ್ಮರಿಸಿಕೊಳ್ಳಿ. ನಿಮ್ಮ ಪುತ್ರ ಅನುಭವಿಸಿದಂತ ಮರಣದಲ್ಲಿ ಭಾಗಿಯಾಗಿದ್ದ ಇವರು ಅವರ ಪುನರುತ್ಥಾನದಲ್ಲಿಯೂ ಭಾಗಿಯಾಗುವಂತೆ ಅನುಗ್ರಹಿಸಿರಿ. ಪ್ರಭುವು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ಮನೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲುದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮಯ ಮಗಳೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮಗೆ ಮೆಚ್ಚುಗೆಯಾಗಿ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಕರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿದೆ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯವಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರ ನಿಮ್ಮ ಪ್ರೇಷಿತ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ರಕ್ಷಿಸಿ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ರದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ಕರುಣೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಜಗದ ಪಾಪ ತೊಡೆಯ ಬಂದ ಮುಕ್ತಿದಾತ ಕ್ರಿಸ್ತನೇ, ತೋರಿವೆ ಮಹಿ ಕರುಣೆಯ
ಜಗದ ಪಾಪ ತೊಡೆಯ ಬಂದ ಮುಕ್ತಿದಾತ ಕ್ರಿಸ್ತರೇ, ತೋರಿಯೇ ಬಗೆ ಕರುಣೆಯ. ಜಗದ ಪಾಪ ತೊಡೆಯ ಬಂದ ಮುಕ್ತಿದಾತ ಕ್ರಿಸ್ತರೇ, ನೀಡಿಯೇ ಬಗೆ ಶಾಂತಿಯ, ನೀಡಿಯೇ ಬಗೆ ಶಾಂತಿಯ. ಈಗೋ ದೇವರ ಕುರಿಮರಿ, ಈಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವುದು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ನಾವು ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಗೆ ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ದೇವರ ಮಾತನಾಡಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಯೇಸುವಿನಲ್ಲಿ ಜೀವಿಸುವ ಆಸೆ, ನನಗೊಂದು ಮನದಲ್ಲಿ ಆಸೆ. ಯೇಸುವಿನಲ್ಲಿ ಜೀವಿಸುವ ಆಸೆ, ಅವರ ನುಡಿಯಂತೆ ನಡೆದು ಅವರ ಒಲವಿಗೆ ಮಣಿದು, ನುಡಿಯಂತೆ ನಡೆದು ಒಲವಿಗೆ ನಡೆದು ಯೇಸುವಿನ ಜೊತೆ ಬಾಳುವ ಆಸೆ, ಅವರ ಮಗುವಾಗುವ ಆಸೆ. ಯೇಸುವಿನ ಜೊತೆ ಬಾಳುವ ಆಸೆ, ಅವರ ಮಗುವಾಗುವ ಆಸೆ. ನನಗೊಂದು ಮನದಲ್ಲಿ ಆಸೆ, ಯೇಸುವಿನಲ್ಲಿ ಜೀವಿಸುವ ಆಸೆ. ನನಗೊಂದು ಮನದಲ್ಲಿ ಆಸೆ, ಯೇಸುವಿನಲ್ಲಿ ಜೀವಿಸುವ ಆಸೆ. ಹಸಿರು ಗಾವದಲ್ಲಿ ನನ್ನ ಕೊರೆದೊಯ್ಯುವರು, ಹೆಗಲ ಮೇಲೆ ಹೊತ್ತು ನನ್ನ ರಕ್ಷಿಪರು, ಮಗುವಂತೆ ಮುದ್ದಿಸುವರು, ಪ್ರೀತಿಯಿಂದ ಬೆಳೆಸುವರು, ನನ್ನನ್ನು ಪ್ರೀತಿಯಿಂದ ಪೋಷಿಪರು. ನನಗೊಂದು ಮನದಲ್ಲಿ ಆಸೆ, ಯೇಸುವಿನಲ್ಲಿ ಜೀವಿಸುವ ಆಸೆ. ನನಗೊಂದು ಮನದಲ್ಲಿ ಆಸೆ, ಯೇಸುವಿನಲ್ಲಿ ಜೀವಿಸುವ ಆಸೆ. ಪ್ರಾರ್ಥಿಸೋಣ. ಪ್ರಭು ದಯೆಯಿಂದ ನಿಮ್ಮ ಪ್ರಜೆಯ ಮಧ್ಯೆ ಪ್ರಸನ್ನನಾಗಿ ಸ್ವರ್ಗೀಯ ರಹಸ್ಯಗಳಿಂದ ತುಂಬಿದರಾದ ಹಳೆಯ ಜೀವನವನ್ನು ತೊರೆದು ಹೊಸ ಜೀವನದತ್ತ ಸಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ತಂದೆಯಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ವಿಶೇಷವಾಗಿ ಕೊರೋನಾ ವೈರಸ್ನ ಆತಂಕಕ್ಕೆ ಒಳಗಾಗಿ ಕೊರೋನಾ ವೈರಸ್ನಿಂದ ಸಾಕಷ್ಟು ಭಯವನ್ನು ನೋವನ್ನು ಅನುಭವಿಸುತ್ತಿರುವಂತಹ ಸಾಕಷ್ಟು ಜನರನ್ನ ಮಾತೆಯ ಮರಿಯ ಸಾನ್ನಿಧ್ಯದಲ್ಲಿ ಸಮರ್ಪಿಸಿ ಭಕ್ತಿಯಿಂದ ಆ ಮಾತೆಯಲ್ಲಿ ನಿಮ್ಮ ಪ್ರಾರ್ಥನೆಗಳನ್ನು ವಿನಯಿಸುತ್ತಾ ಬೇಡಿಕೊಳ್ಳೋಣ. ನಮೋ ಮರಿಯ ಪ್ರಸಾದ ಕರುಣೆ, ಕರ್ತನು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ನಿತ್ಯ ಸಹಾಯ ಮಾತೆ, ನಿತ್ಯ ಸಹಾಯ ಮಾತೆ, ನಾನಿನ್ನ ಸಾನ್ನಿಧ್ಯಕ್ಕೆ ಬಂದಿರುವೆ ಹರಸೆಮ್ಮನು. ನಿತ್ಯ ಸಹಾಯ ಮಾತೆ, ನಾನಿನ್ನ ಸನ್ನಿಧಿಗೆ ಬಂದಿರುವೆ ಹರಸೆಮ್ಮನು ತಾಯೇ, ಹರಸೆಮ್ಮನು ತಾಯೇ. ನಿನ್ನ ಮಗುವಾಗಿ ನಾ ಬೇಡುತ್ತೀರೆ, ನಿನ್ನ ಮಗುವಾಗಿ ನಾ ಕೋರುತ್ತಿರುವೆ, ನಿನ್ನ ಮಗುವಾಗಿ ನಾ ಬೇಡುತ್ತಿರುವೆ, ನಿನ್ನ ಮಗುವಾಗಿ ನಾ ಕೋರುತ್ತಿರುವೆ. ಅಮ್ಮ ಓ ಮರಿಯಮ್ಮ, ನೀ ನನ್ನ ಸರೆಯಾಗು. ಅಮ್ಮ ಓ ಮರಿಯಮ್ಮ, ನೀ ನನ್ನ ಸರೆಯಾಗು.